ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಶ್ರಾವಣ ಮಾಸ ಅಂದ್ರೆ ಯಾಕೆ ಅಷ್ಟೊಂದು ವಿಶೇಷತೆ, ಅದರಲ್ಲೂ ಶ್ರಾವಣ ಮಾಸದಲ್ಲೇ ಶಿವನಿಗೆ ಯಾಕೆ ಅಷ್ಟೊಂದು ಪೂಜೆಗಳನ್ನ ಸಲ್ಲಿಸಬೇಕು ಅಂತ? ಶ್ರಾವಣ ಮಾಸದಲ್ಲಿ ಈಶ್ವರ ಭಕ್ತರ ಕೋರಿಕೆಗಳನ್ನ ಖುದ್ದಾಗಿ ನೇರವಾಗಿ ನಾನು ಇಲ್ಲಿ ಕೂತ್ಕೊಂಡು ಹೇಳ್ತೀನಿ, ನಿಮ್ಮ 11 ತಿಂಗಳಿನ ಆಸೆಗಳನ್ನ ನಾನು ನೆರವೇರಿಸ್ತೀನಿ ಅಂತ ಹೇಳುವಂತಹ ಮಾಸವೇ ಶ್ರಾವಣ ಮಾಸ. ಅದರ ಹಿಂದೆ ಒಂದು ಕತೆ ಇದೆಯಲ್ಲ, ಐತಿಹ್ಯ ಇದೆಯಲ್ಲ, ಅದು ಭಕ್ತರು ಕೇಳಲೇಬೇಕು. ಅದನ್ನ ಕೇಳಿದ ಮಾತ್ರಕ್ಕೆ 7 ಜನ್ಮದ ಒಂದು ಪಾಪಗಳು ಸುಟ್ಟು ಭಸ್ಮ ಆಗತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಹಾಗಾದ್ರೆ ಶಿವನನ್ನ ಒಲಿಸಿಕೊಳ್ಳೋದು ಹೇಗೆ ಗುರುಜಿ? ಶಿವಲಿಂಗಕ್ಕೆ ಯಾವಾಗಲೂ ಕೂಡ ಅರಿಶಿಣ ಮತ್ತು ಕುಂಕುಮವನ್ನು ಸಮರ್ಪಣೆ ಮಾಡಬಾರ್ದು. ಮಾಡಿದ್ರೆ ಆ ಪೂಜೆಯ ಫಲ ವ್ಯರ್ಥ ಆಗತ್ತೆ. ಓಂ ಅಂತ ಬರೆದು ಬಿಲ್ವಪತ್ರದ ಮೇಲೆ 108 ಬಿಲ್ವಪತ್ರವನ್ನು ಶಿವಾಲಯದಲ್ಲಿ ಸಮರ್ಪಣೆ ಮಾಡಿದ್ರೆ ಕೆಲಸ ಫೇಲ್ ಆಗುವ ಮಾತಿಲ್ಲ. ನಮಸ್ಕಾರ ವೀಕ್ಷಕರೇ, ಜೀತ್ ಮೀಡಿಯಾ ನೆಟ್ವರ್ಕ್ನ ವಿಶೇಷ ಪಾಡ್ಕಾಸ್ಟ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಶ್ರಾವಣ ಮಾಸ ಶುರುವಾಗೇ ಬಿಡ್ತು. ಶ್ರಾವಣ ಮಾಸದಲ್ಲಿ ಅದರಲ್ಲೂ ಶ್ರಾವಣ ಸೋಮವಾರ ಅಂದರೆ ಶಿವನಿಗೆ ವಿಶಿಷ್ಟವಾದಂತಹ ದಿನ, ಶಿವ ಭಕ್ತರಿಗೆ ಪವಿತ್ರವಾದಂತಹ ದಿನ. ಶ್ರಾವಣ ಸೋಮವಾರದಂದು ಯಾವ ರೀತಿ ಶಿವನನ್ನು ಒಲಿಸಿಕೊಳ್ಳೋದು, ಯಾವ ರೀತಿ ಪೂಜೆಗಳನ್ನು ಸಲ್ಲಿಸಬೇಕು, ಇಂಥ ತಪ್ಪುಗಳನ್ನು ಮಾಡಲೇಬಾರ್ದು ಅನ್ನೋದಾದರೆ ಅದು ಯಾವುದು, ಯಾವ ರೀತಿಯಾಗಿ ಶಿವನನ್ನು ನಾವು ಆರಾಧಿಸಬೇಕು, ಈ ಎಲ್ಲ ವಿಶೇಷ ವಿಷಯಗಳನ್ನು ಶಾಸ್ತ್ರೋಕ್ತವಾಗಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಸುಧೀಂದ್ರ ದೇಶಪಾಂಡೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನಮೋ ಭಗವತೆ ವಾಸುದೇವಾಯ. ಗುರುಗಳೇ, ಶ್ರಾವಣ ಅಂತಂದರೆ ಅದರಲ್ಲೂ ಹೆಣ್ಮಕ್ಕಳಿಗೆ ವಿಶೇಷವಾದಂತಹ ಮಾಸ ಅಂತಲೇ ಹೇಳ್ಬೋದು. ಅದರಲ್ಲೂ ಶಿವನಿಗೆ ಆರಾಧಿಸೋಕೆ ಹಲವಾರು ರೀತಿಯಾದ ನಿಯಮಗಳನ್ನು ಫಾಲೋ ಮಾಡಬೇಕು ಅಂತ ಹೇಳ್ತಾರೆ. ಶ್ರಾವಣ ಮಾಸ ಅಂದರೆ ಯಾಕೆ ಅಷ್ಟೊಂದು ವಿಶೇಷತೆ, ಅದರಲ್ಲೂ ಶ್ರಾವಣ ಮಾಸದಲ್ಲೇ ಶಿವನಿಗೆ ಯಾಕೆ ಅಷ್ಟೊಂದು ಪೂಜೆಗಳನ್ನು ಸಲ್ಲಿಸಬೇಕು ಅಂತ? ತುಂಬ ಇವತ್ತಿನ ಈ ಶಿವ ಸಾನ್ನಿಧ್ಯದಲ್ಲಿ ಕೂತ್ಕೊಂಡು ನಾವು ಈ ಒಂದು ಪಾಡ್ಕಾಸ್ಟ್ ಮಾಡೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ ಜೂಂ ಸಹ, ಓಂ ಜೂಂ ಸಹ, ಓಂ ಜೂಂ ಸಹ. ಪರಮೇಶ್ವರನಿಗೆ ಬೋಲೇಶಂಕರ ಅಂತ ಹೇಳ್ತಾರೆ. ಕೇಳಿದ ವರವನ್ನ ಕೊಡುವಂತಹ ಬೋಲೇಶಂಕರ. ನೀವು ಇವತ್ತು ಪೂಜೆ ಮಾಡ್ತೀರೋ ಇಲ್ವೋ ಗೊತ್ತಿಲ್ಲ, ಪರಮೇಶ್ವರನಿಗೆ ಆ ಒಂದು ನಿರ್ಮಲ ಚಿತ್ತ ಶುದ್ಧ ಹೃದಯದಿಂದ ಕೇಳ್ಕೊಂಡಾಗ ಆ ಬೇರೆ ದೇವರಿಗಿಂತ ತುಸು ಹೆಚ್ಚಾಗೇ ವರವನ್ನು ಕೊಡುವಂತಹ, ಆಮೇಲೆ ಹೇಳ್ತಾರೆ ಎಲ್ಲ ದೇವಾನ ದೇವತೆಗಳು, ನೀನು ಬೋಲೇಶಂಕರ ಈ ವರ ಕೊಟ್ಟಿ ಅದು ಮಾಡಿದೆ ಅಂತೇಳಿ. ಅಂತಹ ಪರಮಶಿವನಿಗೆ ಪಾದಕ್ಕೆ ನಾವು ನಮಸ್ಕಾರ ಮಾಡ್ತಾ ಅಮ್ಮ ಪಾರ್ವತಿ ಮತ್ತು ಗಣೇಶ ಎಲ್ಲ ಒಂದು ಭಗವಾನರಿಗೆ ಇವತ್ತಿನ ಪಾಡ್ಕಾಸ್ಟನ್ನು ಆರಂಭ ಮಾಡೋಣ. ನೀವು ಹೇಳಿದಾಗೆ ಶ್ರಾವಣ ಮಾಸ, ಆ ಶ್ರಾವಣ ಮಾಸ ಬಂತು ಅಂದ್ರೇ ಅದರದ್ದು ಈ ಓಪನಿಂಗ್, ಹಬ್ಬಗಳ ಓಪನಿಂಗ್ ಅಂತ ಹೇಳ್ಬೋದು. ಹಬ್ಬಗಳ ಒಂದು ಬಾಗಿಲು, ಅದೃಷ್ಟದ ಬಾಗಿಲು ತೆರೆದ ಹಾಗೆ ಎಲ್ಲ ಕಡೆಗೂ ಕೂಡ ಮಳೆ ಆಗ್ತಾ ಇರುತ್ತೆ, ಪ್ರಕೃತಿ ಹಸಿರು ಹಸಿರಾಗಿರುತ್ತೆ, ಹಬ್ಬಗಳ ಸಾಲು, ಮನೆ ಮನೆಯಲ್ಲಿ ಸಿಂಗಾರ, ಮಾವಿನ ತೋರಣ, ಮನೆಯಲ್ಲಿ ಭಕ್ತಿಯಿಂದ ಪೂಜೆ, ಶಿವಪೂಜೆ, ಮುಂದೆ ಸಾಕಷ್ಟು ಹಬ್ಬಗಳು ಬರುತ್ತೆ. ಅದರಲ್ಲೂ ಈ ಆರಂಭಿಕ ಈ ಶ್ರಾವಣ ಮಾಸಕ್ಕಂತೂ ಬಹಳ ಮಹತ್ವ ಇದೆ. ಅದರ ಜೊತೆಗೆ ವಿಶೇಷವಾಗಿ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ. ಈಗ ಆಷಾಢ ಮಾಸದ ಸಾಕಷ್ಟು ನಾವು ಸಂಚಿಕೆಗಳನ್ನು, ಪಾಡ್ಕಾಸ್ಟ್ಗಳನ್ನು ಮಾಡಿದ್ವಿ. ಆಷಾಢ ಮಾಸದ ಲಕ್ಷ್ಮೀ ಪೂಜೆ, ಗುರುವಾರ ಶುಕ್ರವಾರದ ಲಕ್ಷ್ಮೀ ಪೂಜೆ. ಈಗ ಈ ಶ್ರಾವಣ ಮಾಸದ, ಯಾಕೆಂದರೆ ಪರಮೇಶ್ವರನನ್ನು ಒಲಿಸ್ಕೊಂಡ್ಬಿಟ್ರೆ ಸಾಕು ಎಲ್ಲ ಕೆಲಸಗಳು ಆದ ಹಾಗೆ ಅನ್ನೋದೊಂದು ಐತಿಹ್ಯ, ನಂಬಿಕೆ. ಅದಕ್ಕೋಸ್ಕರ ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ಎಲ್ಲ ಮಾಸಗಳಿಗಿಂತಲೂ ಕೂಡ ಶ್ರಾವಣ ಮಾಸದಲ್ಲೇನೆ ಈ ಟೆಂಪಲ್ಗಳಲ್ಲಿ ಜಾಸ್ತಿ ರಶ್ ಇರುತ್ತೆ. ಅದರಲ್ಲೂ ಶಿವನಿಗೆ ಒಂದು ವಿಶೇಷವಾದಂತಹ ಮಾಸ ಅಂತಾನೆ ಹೇಳ್ಬೋದು ಗುರುಜಿ, ವಿಶೇಷ ಮಾಸ. ಗುರುಜಿ, ಇವಾಗ ನಾವು ಶಿವರಾತ್ರಿಯನ್ನು ಕೂಡ ಆಚರಣೆ ಮಾಡ್ತೀವಿ, ಅದರ ಜೊತೆಗೆ ಶ್ರಾವಣ ಮಾಸದಲ್ಲಿ ಶಿವನಿಗೆ ವಿಶೇಷವಾದಂತಹ ಪೂಜೆಗಳನ್ನು ಸಲ್ಲಿಸ್ತೀವಿ. ಏನು ಅಂತ ಡಿಫ್ರೆನ್ಸ್ ಏನು ಅನ್ನುವಂಥದ್ದು, ಶ್ರಾವಣ ಮಾಸದಲ್ಲೇ ಯಾಕೆ ಅಷ್ಟೊಂದು ಶಿವನಿಗೆ ವಿಶೇಷವಾದಂಥದ್ದು ಅಂತ ಹೇಳಿ? ಖಂಡಿತ ನೋಡಿ, ಈ 12 ತಿಂಗಳು ಕೂಡ ನಮಗೆ ಹಬ್ಬಗಳು ಬಂದೇ ಬರುತ್ತೆ. ಈವನ್ ನಾವು ಆಷಾಢ ಇರ್ಬೋದು, ಮತ್ತೊಂದು ಕೆಲವೊಂದು ನಿಷಿದ್ಧ ಮಾಸಗಳು ಅಂತ ಬರುತ್ತೆ. ಅದರಲ್ಲೂ ಕೂಡ ನಾವು ಭಗವಂತನಿಗೆ, ನಮ್ಮ ಹಿಂದೂ ಸನಾತನ ಸಂಪ್ರದಾಯದಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ ಅಂದರೆ, ಆ ಮಾಸ ಶುಭ ಕಾರ್ಯಗಳಿಗೆ ನಿಷಿದ್ಧ ಇದ್ರೂ ಕೂಡ ದೇವರ ಭಕ್ತಿಯನ್ನು ಬಿಡಬೇಡಿ, ದೇವರ ಪೂಜೆಯನ್ನು ಮಾಡೋದನ್ನು ಮಾತ್ರ ನಿಲ್ಲಿಸಬೇಡಿ. ಈಗ ನೋಡಿ, ಈಗ ಚಾತುರ್ಮಾಸ್ಯ ಆರಂಭ, ದೇವಶಯನಿ ಏಕಾದಶಿ ದಿನ ಮಹಾವಿಷ್ಣು
ಯೋಗ ನಿದ್ರೆಗೆ ಜಾರಿ ಇರುವಂಥದ್ದು. ಹೌದು ಹಾಗಂತ ಹೇಳಿ ನೋಡಿ, ಈಗ ಹಬ್ಬಗಳ ಸಾಲು. ಹೌದು. ಮಹಾವಿಷ್ಣು ಯೋಗ ನಿದ್ರೆಯಲ್ಲಿ ಪ್ರಪಂಚದ ಎಲ್ಲ ಮಾಹಿತಿಗಳನ್ನು ತಿಳ್ಕೊಂಡು ಆಗುಹೋಗುಗಳನ್ನು ನಿಯಂತ್ರಿಸ್ತಾ ಆ 4 ತಿಂಗಳಲ್ಲಿ ಪರಮೇಶ್ವರನಿಗೆ ಪೂರ್ತಿಯ ಶಿವಶಕ್ತಿ ಅಮ್ಮ ಮಾತೆ ಮಹಾಲಕ್ಷ್ಮಿ ಮತ್ತು ಶಿವ ಪಾರ್ವತಿ ಅಮ್ಮ ಮಾತೆ ಮಹಾಲಕ್ಷ್ಮಿ 3 ಜನರಿಗೆ ಒಂದು ವಿಶೇಷ ಶಕ್ತಿಯನ್ನು ಕೊಟ್ಟಿರ್ತಾರಂತೆ. ಈಗ ನಾನು ಯೋಗ ನಿದ್ರೆಯಲ್ಲಿರೋದ್ರಿಂದ ನೀವುಗಳು ಅಧಿಪತಿಗಳು. ಸೊ ಎಲ್ಲದಕ್ಕೂ ಒಂದೊಂದು ನಿಯಮ ಇದೆ. ಬ್ರಹ್ಮ, ವಿಷ್ಣು, ಮಹೇಶ್ವರ. ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಪಾಲನೆ, ಶಿವ ಅಂದರೆ ಕೆಟ್ಟದ್ದನ್ನು ಧ್ವಂಸ ನಾಶ ಮಾಡುವಂಥದ್ದು. ಈ ರೀತಿಯಾಗಿ ಶ್ರಾವಣ ಮಾಸದಿಂದನೇ ಆ ಒಂದು ಶಿವಶಕ್ತಿ ಹೆಚ್ಚಿನ ಪ್ರಮಾಣದಲ್ಲಿ, ಅದಕ್ಕೆ ನೋಡಿ ಶ್ರಾವಣ ಮಾಸದಲ್ಲಿ ಹೆಚ್ಚಿನ ಶಿವಶಕ್ತಿ ಈ ಭೂಮಿಯ ಮೇಲಿರುತ್ತೆ ಅಂತ ಹೇಳಿ. ಅದಕ್ಕೆ ಈ 12 ತಿಂಗಳಲ್ಲಿಯೂ ವಿಧ ವಿಧವಾದ ಹಬ್ಬಗಳು ಬಂದರೂ ಕೂಡ ಯಾಕೆ ಶಿವನಿಗೆ ಶ್ರಾವಣ ಮಾಸದಲ್ಲಿ ಅಷ್ಟು ಮಹತ್ವ, ಶ್ರಾವಣ ಮಾಸದಲ್ಲಿ ಅಷ್ಟು ಶಿವಪೂಜೆ ಜಾಸ್ತಿ ಆಗುತ್ತೆ? ಮಹಿಳೆಯರು ಕೂಡ ಈ ಶೃಂಗಾರ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ಅಲಂಕಾರ ಪೂಜೆ, ಮನೆಯಲ್ಲೂ ಕೂಡ ಭರ್ಜರಿಯಾಗಿ ಈ ಒಂದು ಭಕ್ತಿ ಆರಾಧನೆಯನ್ನು ಮಾಡ್ತಾರೆ. ಈ 16 ಸೋಮವಾರದ ವ್ರತದ ಬಗ್ಗೆ ಕೂಡ ನೀವು ಕೇಳಿರ್ತೀರಿ. ಹಾಗೆ ಸಾಕಷ್ಟು ವಿಷಯಗಳನ್ನು ನಾವು ಇಲ್ಲಿ ಸ್ಕಂದ ಪುರಾಣ, ಲಿಂಗ ಪುರಾಣ, ವೈದಿಕ ಜ್ಯೋತಿಷ್ಯ, ಆಮೇಲೆ ವೇದ ಪುರಾಣಗಳಲ್ಲಿ ಎಲ್ಲದರಲ್ಲಿಯೂ ಉಲ್ಲೇಖ ಮಾಡಿದ್ದಾರೆ. ಅದರ ಬಗ್ಗೆ ನಾವು ಒಂದೊಂದಾಗಿ ಇಲ್ಲಿ ಮಾಹಿತಿಗಳನ್ನು ತಗೋತಾ ಹೋಗೋಣ. ಯಾಕೆ ಇದಕ್ಕೆ ಫಸ್ಟು ನಾವು ಇದನ್ನು ನಾವು ಡಿಸ್ಕಸ್ ಮಾಡಬಾರ್ದು? ಶ್ರಾವಣ ಮಾಸಕ್ಕೆ ಶ್ರಾವಣ ಅಂತ ಯಾಕೆ ಕರೀತಾರೆ ಅನ್ನೋದು ಈಗ ಹೇಳ್ತಾ ಇದ್ವಿ ಹೋದ್ಸಲ. ನೋಡಿ, ನಾವು ಈಗ ಆಷಾಢ ಮಾಸದ ಬಗ್ಗೆ ಕೂಡ ಡಿಸ್ಕಸ್ ವಿವರವಾದ 4 ಪಾಡ್ಕಾಸ್ಟ್ ಮಾಡಿದ್ವಿ. ಆಷಾಢ ಮಾಸಕ್ಕೆ ಆಷಾಢ ಅಂತಾನೆ ಯಾಕೆ ಕರೀತಾರೆ ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟೆ. ಇಲ್ಲಿಯೂ ಕೂಡ ಶ್ರಾವಣ ಮಾಸದ್ದು ಈಗ ನೋಡಿ, ಈಗೆಲ್ಲ ಇಂಗ್ಲಿಷ್ ಕ್ಯಾಲೆಂಡರ್ ಬಂದಿದೆ, ಅದ್ರ ಬಗ್ಗೆ ಇದ್ರ ಬಗ್ಗೆ ಉಲ್ಲೇಖ, ಹಿಂಗೆ ಬರ್ತಡೇ ಅಂತೆ ಮತ್ತೊಂದು. ಆದರೆ ವೈದಿಕ ಸನಾತನ ಪರಂಪರೆ ಧರ್ಮದಲ್ಲಿ ಏನು ಮಾಡ್ತಾ ಇದ್ರು ಅಂತಂದರೆ, ಆಯಾ ಮಾಸಗಳಿಗೆ ಚಂದ್ರನ ಆಸುಪಾಸಿನಲ್ಲಿ ಯಾವ ನಕ್ಷತ್ರಗಳಿದೆ ಅದರ ಆಧಾರದ ಮೇಲೆ ಆ ಹಬ್ಬಕ್ಕೆ ಆ ಹೆಸರು ಕೊಡ್ತಾ ಇದ್ರು. ಗೊತ್ತಾಯ್ತಲ್ಲ? ಸೊ ಇಲ್ಲಿ ಇವಾಗ ಚಂದ್ರನ ಆಸುಪಾಸಿನಲ್ಲಿ ಶ್ರವಣ ನಕ್ಷತ್ರ, ಅದಕ್ಕೆ ಶ್ರಾವಣ ಮಾಸ. ಕರೆಕ್ಟ್ ಆಗಿ ನೋಡಿ, ಈ ತಿಂಗಳು 17, 24, 31 ಮತ್ತೆ ಸೆಪ್ಟೆಂಬರಲ್ಲಿ ಬರುವಂತಹ ಮೊದಲನೇ ಸೋಮವಾರ. ಈ ರೀತಿಯಾಗಿ 4 ಸೋಮವಾರಗಳನ್ನು ನಾವು ಶ್ರಾವಣ ಸೋಮವಾರ ಆಗಿ ಆಚರಣೆ ಮಾಡ್ತೀವಿ. ಅದರಲ್ಲೂ ಕೂಡ ಈ ಆಗಸ್ಟ್ 17ನೇ ತಾರೀಕಿಗೆ ಈ ನಾಗರ ಪಂಚಮಿ ಹಬ್ಬ ನಾಡಿಗೆ ದೊಡ್ಡದು, ಅದು ಕೂಡ ಬರುತ್ತೆ. ನೋಡಿ, ನಮಗೆ ಶುರು ಅದು ಅಲ್ಲಿಂದಾನೇ ಶುರು ಆಗುವ ಹಬ್ಬಗಳ ಸರಮಾಲೆ. ಒಂದು ದಿವಸ 2 ಹಬ್ಬ, ಶ್ರಾವಣ ಸೋಮವಾರ, ನಾಗರ ಪಂಚಮಿ. ಸಡಗರ ಸಂಭ್ರಮ ಎಷ್ಟಿರುತ್ತೆ. ಶಿವನಿಗೆ ಪ್ರಿಯವಾದಂಥದ್ದು ನಾಗರ. ಹೌದು, ಕೊರಳಲ್ಲಿ ಆ ಒಂದು ವಿಶೇಷವಾದಂತಹ ಸರ್ಪನ ನೋಡ್ತೀವಿ. ಅದ್ರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನೋಡಿ, ಯಾಕೆ ಶ್ರಾವಣ ಮಾಸಕ್ಕೆ ಶ್ರಾವಣ ಮಾಸ ಎನ್ನುವ ಹೆಸರು ಬಂದಿದೆ ಅನ್ನೋದ್ರ ಹಿಂದೆ ಇದರ ಉಲ್ಲೇಖ. ಅಂದ್ರೆ 12 ಮಾಸಗಳಿಗೂ ಅದರದ್ದೇ ಆದಂತಹ ನಕ್ಷತ್ರಗಳ ಆಧಾರದ ಮೇಲೆ ಹೆಸರುಗಳನ್ನು ಇರುವಂತದ್ದು. ಹೌದು ಹೌದು ಹೌದು. ಎಂತಹ ಅದ್ಭುತ ನೋಡಿ, ನಿಜ ಗುರು. ಹೆಸರಿಡುವಂತ ನಮ್ಮ ಸನಾತನ ಧರ್ಮ, ನಮ್ಮ ಹಿಂದೂ ಧರ್ಮ ನಿಜಕ್ಕೂ ಅದು ಉನ್ನತವಾದಂಥದ್ದು. ಅದನ್ನ ಯಾರು ಬೀಟ್ ಮಾಡೋದಕ್ಕೆ ಖಂಡಿತ ಆಗೋದಿಲ್ಲ ಗುರುಜಿ. ಇವಾಗ ಶ್ರಾವಣ ಮಾಸ ಅಂದ ತಕ್ಷಣನೇ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಆಚರಣೆಗಳನ್ನ ಮಾಡ್ತಾರೆ. ಅದರಲ್ಲೂ ನೀವು ಹೇಳಿದ್ರಿ 16 ಸೋಮವಾರ, ಅದಕ್ಕೆ ವಿಧವಾದಂತಹ ಒಂದು ಆಚರಣೆ ಇದೆ ಅಂತ ಹೇಳಿ. ಹಾಗಾದ್ರೆ ಈ ಶ್ರಾವಣ ಸೋಮವಾರ, ಈ 4 ಸೋಮವಾರಗಳಿರುತ್ತೆ, ಅದರ ಒಂದೊಂದೇ ಸೋಮವಾರದ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಅದರಲ್ಲೂ ಈಗ ಮೊದಲಿಗೆ ಶುರುವಾಗುವಂತಹ ಮೊದಲ ಶ್ರಾವಣ ಸೋಮವಾರ ಏನಿದೆ, ಅದರ ಒಂದು ಆಚರಣೆ ಯಾವ ರೀತಿ ಆಗಿರಬೇಕು ಅಂತ. ಖಂಡಿತ ನೋಡಿ, ಇದ್ರದ್ದು ಒಂದು ರಹಸ್ಯ ಹೇಳ್ಕೊಡ್ತೀನಿ ನಿಮಗೆ. ಮೈ ಜುಮ್ ಅನ್ನತ್ತೆ, ಕೇಳೋರಿಗೆ ರೋಮಾಂಚನ ಆಗುತ್ತೆ. ಯಾಕೆ ಅಂತಂದರೆ, ಈಶ್ವರನ ದೇವಸ್ಥಾನಕ್ಕೆ ಹೋದಾಗ ಮೊದಲಿಗೆ ನೀವು ಯಾವ ರೀತಿಯಾಗಿ ಈಶ್ವರನ ದರ್ಶನ ಮಾಡ್ತೀರಿ? ನೇರವಾಗಿ ಮಾಡ್ತೀರಾ ಅಥವಾ ಹೇಗೆ? ನಿಮ್ಮ ಪ್ರಕಾರ ಯಾವ ರೀತಿ ಮಾಡ್ತೀರಾ ಈಶ್ವರನ ದರ್ಶನ? ನಾವು ಮೊದಲಿಗೆ ಅಲ್ಲಿರುವಂತಹ ಬಸವನ ಅಲ್ವಾ, ನಂದಿಯ ಕೊಂಬಿನ ಮೇಲೆ ಬೆರಳನ್ನ ಇಟ್ಟು ಅದರ ಒಂದು ಇದರ ಮುಖಾಂತರ ನಾವು ದರ್ಶನ ಮಾಡ್ಬೋದು, ಹೌದಲ್ವಾ? ಪರಮೇಶ್ವರ ನಿಮಗೆ ಸುಮಾರು ಪಾಡ್ಕಾಸ್ಟಲ್ಲಿ ನಾನು ಹೇಳ್ತಿರ್ತೀನಿ, ಯಾವಾಗಲೂ ಕೂಡ ತಪಸ್ಸಿನಲ್ಲಿ ನಿರತ, ತಪದಲ್ಲಿ ನಿರತ, ಜಪದಲ್ಲಿ ನಿರತ. ಹೋದ ಪಾಡ್ಕಾಸ್ಟಲ್ಲಿ ಕೂಡ ನಾವು ಚರ್ಚೆ ಮಾಡ್ತಾ ಇದ್ವಿ, ಪಾರ್ವತಿ ಶಿವನನ್ನ ಗಂಡನನ್ನಾಗಿ ಪಡಿಬೇಕು ಅಂತ ಕೋಟ್ಯಾಂತರ ವರ್ಷ ತಪಸ್ಸು ಮಾಡಿದಾಗ ಯಾವುದಕ್ಕೂ ಆತ ಬಗ್ಗಿರಲಿಲ್ಲ, ಜಗ್ಗಿರಲಿಲ್ಲ, ಒಲ್ದಿರಲಿಲ್ಲ. ಆದರೂ ಪಾರ್ವತಿ ಅಮ್ಮ ಗೆದ್ದಿದ್ದು ಹೇಗೆ ಅನ್ನೋ ಕಥೆಯನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಇಲ್ಲಿ
ನಾನು ಯಾಕೆ ಅದನ್ನು ಉಲ್ಲೇಖ ಮಾಡಿದೆ ಅಂತಂದರೆ, ನಂದಿ ಭಕ್ತರು ಬಂದಾಗ ಫಸ್ಟು ಈಶ್ವರ ಕೇಳಿಸ್ಕೊಳ್ಳೋದಿಲ್ವಂತೆ. ಅದನ್ನು ವರ ಕೊಟ್ಟಿದ್ದು ನಂದಿಗೆ, ನಿನ್ನ ಹತ್ರ ಫಸ್ಟ್ ಅವ್ರು ಬಂದು ಹೇಳಬೇಕು, ಆಮೇಲೆ ನೀನು ನನಗೆ ಅವರ ಕೋರಿಕೆಗಳನ್ನು ಬೇಡಿಕೆಗಳನ್ನು ಹೇಳಬೇಕು ಅಂತ. ಅದಕ್ಕೆ ಎಲ್ಲರೂ ಕಿವಿಯಲ್ಲಿ ತಮ್ಮ ಇಷ್ಟಾರ್ಥಗಳನ್ನ ನಂದಿಯ ಕಿವಿಯಲ್ಲಿ ಹೇಳಿಕೊಳ್ಳುವಂಥದ್ದು. ಹೌದಾ? ಆಗ ನಂದಿ ಹೇಳಿದ್ದಂತೆ, ನಾನು ಇಷ್ಟೂ ತಿಂಗಳುಗಳ ಕಾಲ, ಇಷ್ಟೂ ದಿನಗಳ ಕಾಲ ನಾನು ಭಕ್ತರ ಈಡೇರಿಕೆಗಳನ್ನು, ಕೋರಿಕೆಗಳನ್ನು ಕೇಳಿ 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 ನಿನ್ನ ಹತ್ರ ತಲುಪಿಸ್ತಿರ್ತೀನಿ ಪರಮೇಶ್ವರ. ಹಾಗೆ ಸುಮ್ಮನೆ ಈಗ ನಾವು ಹೇಗೆ ಕ್ಯಾಶುವಲ್ ಡಿಸ್ಕಷನ್ ಮಾಡ್ತಾ ಕೂತಿದ್ದೀವಿ ಪಾಡ್ಕಾಸ್ಟಲ್ಲಿ, ಒಂದು ದಿವಸ ಲೋಕಾಭಿರಾಮವಾಗಿ ಮಾತಾಡ್ತಾ ಕೂತಾಗ ನಂದಿ ಹೇಳಿದಾಗ ಈಶ್ವರ ಹೇಳಿದ್ನಂತೆ, ಅದಕ್ಕೂ ನಾನು ಸಮಯ ಕೊಡ್ತೀನಿ ಅಂಥೇಳಿ ಶ್ರಾವಣ ಮಾಸದಲ್ಲಿ ನಾನು ಭಕ್ತರ ಕೋರಿಕೆಗಳನ್ನು ಕೇಳ್ತೀನಿ ಅಂತ ವರ ಕೊಟ್ಟನಂತೆ ನಂದಿಗೆ. ಶ್ರವಣ ಅಂದರೆ ಕೇಳುವುದು, ಆಲಿಸುವುದು. ಅದಕ್ಕೋಸ್ಕರ ಭಕ್ತರು ಯಾಕೆ ಓಡಿ ಓಡಿ ಶಿವಾಲಯಕ್ಕೆ, ಶಿವಮಂದಿರಕ್ಕೆ, ಶಿವನ ಸನ್ನಿಧಾನಕ್ಕೆ ಬರ್ತಾರೆ ಅಂತಂದ್ರೆ, ಶ್ರಾವಣ ಮಾಸದಲ್ಲಿ ಈಶ್ವರ ಭಕ್ತರ ಕೋರಿಕೆಗಳನ್ನು ಖುದ್ದಾಗಿ ನೇರವಾಗಿ ನಾನು ಇಲ್ಲಿ ಕೂತ್ಕೊಂಡು ಹೇಳ್ತೀನಿ, ನಿಮ್ಮ 11 ತಿಂಗಳಿನ ಆಸೆಗಳನ್ನು ನಾನು ನೆರವೇರಿಸ್ತೀನಿ ಅಂತ ಹೇಳುವಂತಹ ಮಾಸವೇ ಶ್ರಾವಣ ಮಾಸ. ಇದು ರಹಸ್ಯ, ಇದು ಯಾರಿಗೂ ತಿಳಿಯದ ರಹಸ್ಯ. ಶ್ರಾವಣ ಮಾಸ ಅಂದ್ರೆ ಶಿವ ಪೂಜೆ ಮಾಡಿದ್ರೆ ನಮಗೆ ಶಿವ ಒಲಿತಾನೆ, ಶಿವಭಕ್ತಿ ಹೆಚ್ಚಾಗತ್ತೆ. ಹಂಗಲ್ಲ. ಇನ್ನುಳಿದ ತಿಂಗಳಲ್ಲಿ ನಂದಿ ಭಕ್ತರ ಕೋರಿಕೆಗಳನ್ನ ಆಲಿಸಿ ಶಿವನಿಗೆ ಸಮರ್ಪಣೆ ಮಾಡಿದ್ರೆ, ಶ್ರಾವಣ ಮಾಸದಲ್ಲಿ ಖುದ್ದಾಗಿ ಈಶ್ವರ ಕೇಳಿಸಿಕೊಳ್ತಾನೆ. ಇದಕ್ಕಿಂತ ದೊಡ್ಡ ರಹಸ್ಯ ಈ ಎಪಿಸೋಡ್ ಅಲ್ಲಿ ಮತ್ತೊಂದಿಲ್ಲ. ಹಾಗಾದ್ರೆ ಶಿವನನ್ನ ಒಲಿಸಿಕೊಳ್ಳೋದು ಹೇಗೆ ಗುರುಜಿ? ಹೇಗೆ ತಮ್ಮ ಇಷ್ಟಾರ್ಥಗಳನ್ನ ಯಾವ ರೀತಿಯಾಗಿ ಕೇಳ್ಕೊಳ್ಬೇಕು, ಯಾವ ರೀತಿ ಆತನಿಗೆ ಪೂಜೆಯನ್ನ ಸಲ್ಲಿಸಬೇಕು ಅಂತ ಹೇಳಿ? ಹೌದು, ಅದಕ್ಕೆ ಈ ಮೊದಲನೆಯ ಶ್ರಾವಣ ಸೋಮವಾರದ ದಿನ, ಪ್ರತಿ ಶ್ರಾವಣ ಸೋಮವಾರ ಕೂಡ ರುದ್ರಾಭಿಷೇಕ, ಪ್ರತಿಯೊಂದು ಈಶ್ವರನಿಗೆ ಸಂಬಂಧಪಟ್ಟಂತಹ ಪೂಜೆಗಳು, ಪುನಸ್ಕಾರಗಳು ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಇರುತ್ತೆ. ಅದಕ್ಕೆ ಈಶ್ವರ ಏನು ಹೇಳಿರುವಂಥದ್ದು ಅಂದರೆ, ಶ್ರಾವಣ ಸೋಮವಾರದ ಮೊದಲನೆಯ ದಿನ ನನ್ನ ತಲೆಯ ಮೇಲಿರುವಂತಹ ಚಂದ್ರನನ್ನು ನೋಡಿ ಕಲಿಬೇಕು ಅಂತ ಹೇಳಿ, ಮೊದಲನೆಯ ಸೋಮವಾರ. ಇದ್ರ ಹಿಂದೆ ಒಂದು ಕಥೆ ಇದೆ, ಅದನ್ನು ಹೇಳ್ಬಿಡ್ತೀನಿ, ಅದಕ್ಕೂ ಒಂದು ರೆಮಿಡಿ ಬರುತ್ತೆ ಮುಂದೆ. ಚಂದ್ರ ಬಹಳ ಅಹಂಕಾರದಿಂದ ಮೆರೆದು ಶಾಪಕ್ಕೆ ಗುರಿಯಾದಾಗ ಕೊನೆಗೆ ದೇವಾನ ದೇವತೆಗಳೇನು ಹೇಳ್ತಾರೆ ಅಂದರೆ, ಈಶ್ವರನನ್ನ ಕುರಿತು ತಪಸ್ ಮಾಡು ಅಂತ ಹೇಳಿ. ಚಂದ್ರನಿಗೇನು ಹೇಳ್ತಾರೆ ಹೇಳಿ? ಮನಸ್ಕಾರಕ ಅಂತ ಹೇಳಿ. ಮನಸ್ಕಾರಕ. ಈ ಹುಣ್ಣಿಮೆಯ ದಿನ ಆಳೆತ್ತರದ ಅಲೆಗಳು, ಸಾಗರದ ಅಲೆಗಳು ಆಕಾಶಕ್ಕೆ ಚಿಮ್ಮುತ್ತಂತೆ. ಇನ್ನ ಹುಲುಮಾನವರಾದ ನಮ್ಮ ಮನಸ್ಸು ಯಾಕೆ ಹೇಳಿ? ಹುಣ್ಣಿಮೆಯ ದಿನ, ಅಮಾವಾಸ್ಯ ದಿನ ಮನಸ್ಸು ಚಂಚಲ ಆಗುತ್ತೆ. ಅದರ ಅರ್ಥ ಚಂದ್ರಕಾರ. ಆ ಚಂದ್ರಕಾರಕನನ್ನ, ಚಂದ್ರನಿಂದ ನಮ್ಮ ಮನಸ್ಸು ಇಷ್ಟು ವಿಚಲಿತ ಆಗ್ಬೇಕಾದ್ರೆ, ಚಂದ್ರ ಅಹಂಕಾರ ಬಂದು ಶಾಪಕ್ಕೊಳಗಾಗಿ ಆತ ಒಂಥರ ವಿಚಲಿತನಾದಾಗ ಆತನಿಗೆ ಎಷ್ಟು ಪರಿತಾಪ ಆಗಿರಬೇಕು. ಆತನ ಪರಿತಾಪವನ್ನ, ಕಷ್ಟವನ್ನ ಪರಿಹಾರ ಮಾಡಿದ್ದಂತೆ ಮಹಾದೇವ. ಆ ಮಹಾದೇವನ ತಪಸ್ಸಿನಲ್ಲಿ ನಿರತನಾಗುವಂಥ ದೇವಾನೇ ದೇವತೆಗಳು ಚಂದ್ರನಿಗೆ ಹೇಳಿದಾಗ ಚಂದ್ರ ತಪಸ್ಸಿನಲ್ಲಿ ನಿರತನಾಗ್ತಾನೆ, ಈಶ್ವರನಿಂದ ವರ ಪಡಿತಾನೆ. ಆಗ ತುಂಬಾ ಸಂಕಟದಲ್ಲಿ, ತುಂಬಾ ಕಣ್ಣೀರು ದುಃಖದಲ್ಲಿದ್ದಂತಹ ಚಂದ್ರನನ್ನ, ಏನು ನೀನು ಬೇಜಾರು ಮಾಡ್ಕೋಬೇಡ, ನನ್ನ ತಲೆಯಲ್ಲಿ, ನನ್ನ ಜಟದಲ್ಲಿ ನಿನಗೆ ಸ್ಥಾನ ಕೊಡ್ತೀನಿ ಅಂತ ಹೇಳಿ ಸ್ಥಾನ ಕೊಟ್ಟಿರುವಂತಹದ್ದು. ಅದರ ಅರ್ಥ ಅಹಂಕಾರ ಕಡಿಮೆ ಮಾಡಿಕೊಳ್ಳೋದಕ್ಕೆ ಇರುವಂತಹದ್ದು. ಇನ್ನೊಬ್ಬರ ಹೇಳಿದ ಮಾತನ್ನ, ಅಂದರೆ ಸನ್ಮಾರ್ಗದಲ್ಲಿ ನಡಿಬೇಕು, ಹಾದಿ ತಪ್ಪಬೇಡಿ, ಒಳ್ಳೆಯ ಮಾತುಗಳನ್ನು ಕೇಳಿ, ಗುರು ಹಿರಿಯರ ಸೇವೆಯನ್ನು ಮಾಡಿ, ತಂದೆ ತಾಯಿ ಪಾದಚರಣಗಳಿಗೆ ಶರಣಾಗಿ ಅನ್ನುವಂತಹ ಸಂದೇಶ ಸಾರುವಂತಹದ್ದೇ ಮೊದಲನೆಯ ಶ್ರಾವಣ ಸೋಮವಾರ. ಅದರ ಅರ್ಥ ಅಹಂಕಾರವನ್ನು ಬಿಡಿ, ಶ್ರವಣ ಕೇಳಿ, ಮಾತುಗಳನ್ನು ಕೇಳಿ. 11 ತಿಂಗಳು ನೀವೇನೇನೋ ಮಾಡಿರ್ತೀರಾ, ಬೇರೆ ದಾರಿಯಲ್ಲಿ ಹೋಗಿರ್ತೀರಾ, ಹಾದಿ ತಪ್ಪಿರ್ತೀರಾ, ಮದ್ಯಪಾನ, ಕೆಲವೊಂದು ಚಟಗಳಿಗೆ ಬಲಿಯಾಗಿರ್ತಾರೆ. ಈ ತಿಂಗಳು ಯಾಕೆ ನೀವು ಒಂದು ಒಳ್ಳೆಯ ಗುರುಗಳ ಮಾತು, ಮಹಾದೇವನ, ಈಶ್ವರನ ಮಾತು, ಮನೆಯಲ್ಲಿ ತಂದೆ ತಾಯಿ ಮಾತು ಯಾಕೆ ಕೇಳಬಾರ್ದು? ಅದನ್ನು ಕೇಳಿ ಈ ತಿಂಗಳು ನಿಮ್ಮ ಮನಸ್ಸು, ಆಮೇಲೆ ಎಲ್ಲ ಮೈ ಮನಸ್ಸು ಪರಿವರ್ತನೆಯಾಗಿ ಚಿತ್ತ ಶುದ್ಧಿ ಆದಾಗ ನಿಮ್ಮ 11 ತಿಂಗಳು ಈಸಿಯಾಗಿ ಹೋಗುತ್ತಲ್ಲ ಅನ್ನೋದರ ಕುತೂಹಲವೇ ಶ್ರಾವಣ ಸೋಮವಾರದ ಮೊದಲನೆಯ ವಿಶೇಷ ಐತಿಹ್ಯ, ಸ್ಪೆಷಾಲಿಟಿ.
ನಿಜ ಗುರುಜಿ. ಅದರಲ್ಲೂ ಚಂದ್ರ ಶಿವನ ಜಟೆಯಲ್ಲಿ ಇರೋದಕ್ಕೆ ಕೂಡ ಕಾರಣವನ್ನು ತಿಳಿಸ್ಕೊಟ್ರಿ ಗುರುಜಿ. ಹೌದು ಹೌದು. ಈಗ ಅಭಿಷೇಕ ಪ್ರಿಯ ಶಿವ ಅಂತ ಕೇಳ್ತೀವಿ. ಹಲವಾರು ರೀತಿಯಲ್ಲಿ ಈ ಕ್ಷೀರಾಭಿಷೇಕ ಆಗಿರ್ಬೋದು, ಹಣ್ಣುಗಳ ಅಭಿಷೇಕ ಆಗಿರಬಹುದು, ಇಂಥ ಎಳೆನೀರು ಅಭಿಷೇಕ ಆಗಿರ್ಬೋದು, ಎಲ್ಲವನ್ನು ಮಾಡ್ತೀವಿ. ಸೊ ಅಭಿಷೇಕಕ್ಕೆ ಎಷ್ಟು ಮಹತ್ವ ಇರುತ್ತೆ ಈ ಶ್ರಾವಣ ಸೋಮವಾರದಲ್ಲಿ ಅಂತ? ಹೌದು, ಅಭಿಷೇಕಕ್ಕೆ ವಿಶೇಷವಾಗಿ ನಿರಂತರವಾಗಿ ನೀವು ಶಿವಾಲಯಗಳಲ್ಲಿ ನೋಡ್ಬೋದು, ಅಭಿಷೇಕ ನಡೀತಾನೆ ಇರುತ್ತೆ. ನಿಮ್ಮ ಪ್ರಕಾರ ಈ ಅಭಿಷೇಕ ಪ್ರಿಯ ಯಾಕಾದ ಈಶ್ವರ? ಯಾಕೆ ಅಭಿಷೇಕ ಅನ್ನೋದು ಏನಾದರೂ ನಿಮ್ಮ ಒಂದು ಊಹೆಗೆ ಏನಾದರೂ ಬರುತ್ತಾ? ಸೊ ದಟ್ ನಮ್ಮ ವೀಕ್ಷಕರಿಗೂ ಈ ಕ್ಷಣದಲ್ಲಿ ಯಾಕೆ ಯಾಕೆ ಅನ್ನೋದು, ಅಭಿಷೇಕ ಮಾಡಿಸ್ತೀವಿ ಯಾಕೆ ಅನ್ನೋದರ ಒಂದು ಕುತೂಹಲ ಅಥವಾ? ನಮಗೆ ಗೊತ್ತಿರುವಂಥದ್ದು ಶಿವ ಅಂದ್ರೆ ನಿರಾಭರಣ ಪ್ರಿಯ, ಆತ ಅಂದ್ರೆ ಸ್ಮಶಾನದಲ್ಲಿ ಇರುವಂಥವನು, ಭಸ್ಮಧಾರಿ, ಆತನಿಗೆ ಯಾವುದೇ ರೀತಿಯ ಅಭಿಲಾಷೆಗಳು ಇಲ್ಲ ಅನ್ನೋ ಒಂದು ಕಾರಣ ಅಂತ ತಿಳಿದು ಬರ. ಹೇಳಿ ನೋಡಿ, ಇಲ್ಲಿ ಯಾಕೆ ಅಭಿಷೇಕ ಪ್ರಿಯ ಅಂತಂದ್ರೆ, ಸಮುದ್ರ ಮಂಥನದ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಕೋಲಾಹಲ, ಹಲಾಹಲ, ವಿಷ. ಲೋಕ ಕಲ್ಯಾಣಕ್ಕಾಗಿ ಈಶ್ವರ ಆ ವಿಷವನ್ನ ಕುಡಿದಿರುವಂಥದ್ದು ನಿಮಗೆ ಗೊತ್ತಿರುತ್ತೆ, ಎಲ್ಲ ವೀಕ್ಷಕರಿಗೂ ಗೊತ್ತಿರುತ್ತೆ. ಅದಕ್ಕೆ ವಿಷವನ್ನ ಈಶ್ವರ ಇಲ್ಲಿಟ್ಕೋತಾನೆ, ನೀಲಕಂಠನಾದ ಅನ್ನುವಂತಹ ಐತಿಹ್ಯ ಇಲ್ಲೇ ಇರುತ್ತೆ ನೋಡಿ. ಈಶ್ವರನ ಛಾಯಾಚಿತ್ರದಲ್ಲೆಲ್ಲ ನೀವು ನೋಡಿರ್ತೀರಿ, ಇಲ್ಲಿ ನೀಲಿಯಾಗಿರುತ್ತೆ, ನೀಲಕಂಠ. ಆ ವಿಷವನ್ನ ಆತ ಸೇವನೆ ಮಾಡಿರಲಿಲ್ಲ ಅಂದ್ರೆ ಇವತ್ತು ನಾವು ಯಾರೂ ಇರ್ತಿರ್ಲಿಲ್ಲ, ಈ ಪ್ರಕೃತಿ, ಭೂಮಿ, ಯಾವುದೂ ಇರ್ತಿರ್ಲಿಲ್ಲ. ಅದಕ್ಕೆ ಆ ಸಂದರ್ಭದಲ್ಲಿ ಈಶ್ವರನಿಗೆ ಬಹಳ ತಾಪ ಆದಾಗ ಅಭಿಷೇಕದಿಂದ ದೇವತೆಗಳು ಒಂದು ಸ್ವಲ್ಪ ತಾಪ ಕಡಿಮೆ ಆಗ್ತಾ ಬಂತಂತೆ. ಇವತ್ತಿಗೂ ಶಿವಲಿಂಗದ ಮೇಲೆ ಒಂದೊಂದೇ ಹನಿ ನೀವು ನೋಡ್ತಾ ಇರ್ಬೋದು, ಜಲಾಭಿಷೇಕ ಆಗುವಂಥದ್ದು, ಕ್ಷೀರಾಭಿಷೇಕ, ವಿಶೇಷವಾಗಿ ಎಳನೀರಿನ ಅಭಿಷೇಕ, ತಂಪು, ವಿಷ, ಬೆಂಕಿ, ಬಿಸಿ, ಅದಕ್ಕೋಸ್ಕರ ತಂಪನೆಯ ತಣ್ಣನೆಯ ವಸ್ತುವಿನಿಂದ ಈಶ್ವರನ ಒಂದು ಲಿಂಗದ ಮೇಲೆ, ಶಿರದ ಮೇಲೆ ಅಭಿಷೇಕ ಮಾಡಿದಾಗ ಆತನಿಗೆ ಒಂದು ಸ್ವಲ್ಪ ಕೂಲ್ನೆಸ್ ಬರುತ್ತೆ ಅನ್ನುವ ಉದ್ದೇಶದಿಂದ ಅಭಿಷೇಕ ಪ್ರಿಯ ಆದ. ಇನ್ನೂ ಕೆಲವೊಂದು ಸಂದರ್ಭದಲ್ಲಿ ಹಲವಾರು ಈ ಜ್ಯೋತಿರ್ಲಿಂಗ ಏನಿದೆ ಭಾರತದಲ್ಲಿ, ಆ ಸ್ಥಳಗಳಲ್ಲಿ ವಿಶೇಷವಾಗಿ ಒಂದು ಭಸ್ಮಾರತಿ ಅಂತ ಮಾಡ್ತಾರೆ, ಭಸ್ಮದಿಂದ ಒಂದು ಅಭಿಷೇಕವನ್ನು ಮಾಡ್ತಾರೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ನಾನಾ ಒಂದು ಜೇನುತುಪ್ಪದಿಂದ ಅಭಿಷೇಕ ಮಾಡ್ತಾರೆ, ಬಿಲ್ವಪತ್ರದಿಂದ ಒಂದು ಸಮರ್ಪಣೆಯ ಅಭಿಷೇಕವನ್ನು ಮಾಡ್ತಾರೆ, ಸಾಕಷ್ಟು ವಿಧವಾಗಿ ಮಾಡ್ತಾರೆ. ಅದರ ಅರ್ಥ ಇಷ್ಟೇ, ಈಶ್ವರ ನೀನು ಜಗತ್ತಿಗೆ ಬಂದಂತಹ ಕಷ್ಟಗಳನ್ನು ಕಂಠದಲ್ಲಿ ಇಟ್ಕೊಂಡು ವಿಷಕಂಠನಾಗಿ ಇವತ್ತಿಗೂ ಆತ ನಮ್ಮನ್ನು ಕಾಯ್ತಾ ಇದ್ದಾನೆ. ನಾವೇನಾದರೂ ಒಂದು ಗ್ರ್ಯಾಟಿಟ್ಯೂಡ್ ಸಲ್ಲಿಸ್ಬೇಕಲ್ಲ, ಆ ಉದ್ದೇಶದಿಂದ ಅಭಿಷೇಕ ಮಾಡೋದ್ರ ಮುಖಾಂತರ ಸಲ್ಲಿಸಬೇಕು ಅಂತ ದೇವಾನ ದೇವತೆಗಳು ಸ್ವತಃ ಅವರೂ ಮಾಡ್ತಾರೆ. ನಮ್ಮ ಮಾನವ ಕಲ್ಯಾಣಕ್ಕೂ ಕೂಡ ಹೇಳಿಕೊಟ್ಟವ್ರು. ಇದರಿಂದ ನಾವು ಒಂದು ಕೃತಜ್ಞತೆ ಸಲ್ಲಿಸ್ತೀವಿ. ನಮಗೋಸ್ಕರ ನೀನು ವಿಷಯವನ್ನು ಗಂಟಲಲ್ಲಿ ಇಟ್ಕೊಂಡು ಇವತ್ತಿಗೂ ಹಗಲು ರಾತ್ರಿ ಈಶ್ವರ ನಮ್ಮನ್ನು ಕಾಪಾಡ್ತಾ ಇದ್ದಾನೆ, ನಾವು ಒಂಚೂರು ಏನಾದರೂ ಮಾಡಬೇಕಲ್ಲ ನಮ್ಮ ಕಡೆಯಿಂದ, ಕೃತಜ್ಞತೆ ಅಂತ ಹೇಳಿ ಅಭಿಷೇಕ ಮಾಡುವಂತಹದ್ದು ಇದರ ಹಿಂದಿನ ಐತಿಹ್ಯ. ಹಾಗಾದ್ರೆ ಅಭಿಷೇಕವನ್ನ ಇವಾಗ ನಾವು ದೇವಸ್ಥಾನಗಳಲ್ಲಿ ನೀವು ಹೇಳಿದ್ರಿ ಸತತವಾಗಿ ಜಲಾಭಿಷೇಕ ನಡೀತಾರೆ. ಈಗ ಎಲ್ಲರೂ ದೇವಸ್ಥಾನದಲ್ಲಿ ಪೂಜೆ ಮಾಡೋದಿಲ್ಲ ಗುರುಗಳೇ, ಮನೆಗಳಲ್ಲಿ ಪೂಜೆಗಳನ್ನ ಮಾಡ್ತಾರೆ. ಶಿವನಿಗೆ ನಾವು ಅಭಿಷೇಕವನ್ನ ಸಲ್ಲಿಸಬಹುದು ಅನ್ನೋದಾದ್ರೆ ಯಾವ ರೀತಿಯಾಗಿ ಕೆಲವೊಂದು ವಸ್ತುಗಳನ್ನ ಸೇರಿಸ್ಕೊಳ್ಬಹುದು ಅಂತ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅದಕ್ಕಿಂತ ಮುಂಚಿತವಾಗಿ ಒಂದು ರೆಮಿಡಿ ಕೂಡ ಇದೆ, ನಮ್ಮ ವೀಕ್ಷಕರು ಕಾಯ್ತಾ ಇರಲಿ ಅದಕ್ಕೋಸ್ಕರ. ಖಂಡಿತ ಗುರುಜಿ. ಈ ವಸ್ತುಗಳು ಅಂತ ಕೇಳಿದ್ರಿ. ಈ ವಸ್ತುಗಳು ಅಂತ ಬಂದಾಗ ನೋಡಿ, ನಿಮಗೆ ಆಶ್ಚರ್ಯ ಆಗ್ಬೋದು, ಈಶ್ವರ ಅರ್ಧನಾರೀಶ್ವರ ಅಂತ ಕೂಡ ಹೇಳ್ತೀವಿ. ಅರ್ಧನಾರೀಶ್ವರ, ಅದ್ರ ಜೊತೆಗೆ ಪಾರ್ವತಿ ಅಮ್ಮನವರು, ಆದಿಶಕ್ತಿ ಪರಾಶಕ್ತಿ ಸ್ವರೂಪ. ಇದನ್ನ ಆ ಆದಿಶಕ್ತಿ ಪರಾಶಕ್ತಿ ಸ್ವರೂಪ ಅಮ್ಮನವರಿಂದ ಜೊತೆಗೆ ತನ್ನ ಶಕ್ತಿಯನ್ನು ಕೂಡ ಧಾರೆ ಎರೆದು ಒಂದು ವಸ್ತುವನ್ನು ಪರಮೇಶ್ವರ ಭೋಲೇಶಂಕರ ಜೊತೆಗೆ ಆದಿಶಕ್ತಿ ಪರಾಶಕ್ತಿ ಅಮ್ಮನವರು ನಮಗೆ ಕೊಟ್ಟಿದ್ದಾರೆ. ಅದು ಯಾವುದು ಅಂತಂದರೆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ. ನೋಡಿ, ನಿಮಗೆ ಆಶ್ಚರ್ಯ ಆಗ್ಬೋದು, ಆ ವಸ್ತುವನ್ನು ನಿರ್ಮಾಣ ಮಾಡಿದ್ದು ಪರಮೇಶ್ವರ, ಪಾರ್ವತಿ ಪರಮೇಶ್ವರರು. ಅದಕ್ಕೆ ಯಾಕೆ ಮಹಾಲಕ್ಷ್ಮಿ ಶ್ರೀಚಕ್ರ ಅಂತ ಹೆಸರು ಬಂತು? ಇದು ಶ್ರಾವಣ ಸೋಮವಾರದ ಈಶ್ವರನ ಸನ್ನಿಧಿಯಲ್ಲಿ ನಾವು ಚರ್ಚೆ ಮಾಡಲೇಬೇಕಾದಂಥ ವಿಷಯ. ಯಾಕೆ ಬಂತು ಅದಕ್ಕೆ? ಯಾಕೆ ಗುರುಜಿ? ಶಿವಯಂತ್ರ ಅಂತ ಯಾಕೆ ಬರಲಿಲ್ಲ? ಪಾರ್ವತಿ ಯಂತ್ರ ಅಂತ ಯಾಕೆ ಬರಲಿಲ್ಲ? ಶಿವ ಪಾರ್ವತಿ ಯಂತ್ರ ಅಂತ ಯಾಕೆ ಬರಲಿಲ್ಲ? ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಯಾಕೆ ಬಂತಂದ್ರೆ ಹೆಸರು ಅಂತಂದರೆ, ಮಹಾಲಕ್ಷ್ಮಿ ಅಮ್ಮನವ್ರು ಹೇಳೋದೇನು ಅಂತಂದರೆ, ನೀವು ಈಶ್ವರನ ಪೂಜೆ ಮಾಡಿದರೆ ನನಗೆ ಬಹಳ ಸಂತೃಪ್ತಿ, ವಿಷ್ಣುವಿನ ಪೂಜೆ ಮಾಡಿ ನನ್ನ ಪೂಜೆ ಮಾಡಿದರೆ ನನಗೆ ಬಹಳ ಸಂತೃಪ್ತಿ, ಈಶ್ವರನ ಪೂಜೆ ಆರಾಧನೆ ಮಾಡಿದರೆ
ಗಣೇಶನ ಯಾಕೆ ಗಣೇಶನ ಒಂದು ಲಕ್ಷ್ಮೀ ಗಣೇಶನ ಒಂದು ಫೋಟೋದಲ್ಲಿಯೂ ಭಾವಚಿತ್ರ ನೋಡಿರ್ತೀರಿ. ಲಕ್ಷ್ಮಿ, ಗಣೇಶ, ಸರಸ್ವತಿ ಈ ಥರ. ನೀವು ಇವತ್ತು ನೇರವಾಗಿ ನನ್ನ ಪೂಜೆ ಬಂದು ಮಾಡಲಿಲ್ಲ ಅಂದ್ರೂ ವಿಷ್ಣು ಪೂಜೆ ಆಮೇಲೆ ಈಶ್ವರನ ಪೂಜೆ ಮಾಡಿದರೆ ನನಗೆ ಬಹಳಷ್ಟು ಸಂತೃಪ್ತಿ ಆಗುತ್ತೆ ಅಂತ. ಅಷ್ಟು ಒಂದು ಒಳ್ಳೆಯ ರೀತಿಯ ಆತ್ಮೀಯತೆ, ಒಂದು ಬಾಂಧವ್ಯ, ಒಂದು ದೈವದ ಇದರಲ್ಲಿ ಇರೋದರಿಂದ ಸನ್ನಿಧಿಯಲ್ಲಿ ಅದಕ್ಕೆ ಸಾಕ್ಷಾತ್ ಪರಮೇಶ್ವರ ಮತ್ತು ಅಮ್ಮನವರು ಅದಕ್ಕೆ ಅನುಗ್ರಹಿಸಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಅಂತ ಹೇಳಿ ನಾಮಕರಣ ಮಾಡಿದ್ರಂತೆ. ನೋಡಿ, ಇದರಲ್ಲಿ 3 ಶಕ್ತಿ ಇದೆ. ಆದಿಶಕ್ತಿ, ಪರಾಶಕ್ತಿ, ಅಮ್ಮನವರು, ಈಶ್ವರ, ಪಾರ್ವತಿ ಮತ್ತು ಮಹಾಲಕ್ಷ್ಮಿ. ಇದರಿಂದ ರೂಪುಗೊಂಡಂತಹ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಯಾರು ನಮ್ಮ ಹತ್ರ ತರಿಸ್ಕೊಂಡಿದ್ದಾರೆ, ಶ್ರಾವಣ ಮಾಸದಲ್ಲಿ, ಬರೀ ಶ್ರಾವಣ ಮಾಸ ಅಂತಲ್ಲ, 365 ದಿವಸ ಕೂಡ ಪೂಜೆ ಮಾಡಲೇಬೇಕು. ವಿಶೇಷವಾಗಿ ಆ ಒಂದು ಮಾಸದಲ್ಲಿ ಪೂಜೆ ಮಾಡಿ ಮನಸ್ಸಿನ ಇಚ್ಛೆಗಳನ್ನು ಕೇಳ್ಕೊಂಡಾಗ ಹೆಚ್ಚಿನ ಒಂದು ಅವರಿಗೆ ಫಲ ಸಿಗುತ್ತೆ. ಒಂದನೇದು. ಎರಡನೇದೇನು ಅಂತಂದರೆ, ಈ ಶ್ರಾವಣ ಮಾಸದಲ್ಲಿ ನಾನು ಹೇಳಿದ ಹಾಗೆ ಈಶ್ವರ ಭಕ್ತರ ಕಷ್ಟಗಳನ್ನು ಕೇಳೋದಕ್ಕೆ ಖುದ್ದಾಗಿ ಕೂತಿರೋದ್ರಿಂದ ನಿಮ್ಮ ಮನಸ್ಸಿನ ಇಚ್ಛೆಗಳನ್ನು ನಮ್ಮ ಹತ್ರ ಹೇಳಿಕೊಂಡು, ಈಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ವಾಟ್ಸಪ್ ನಂಬರ್, ಅದಕ್ಕೆ ರಿಕ್ವೆಸ್ಟ್ ಹಾಕಿ 1, 2, 3, 4 ಬುಲೆಟ್ ಪಾಯಿಂಟ್ ಹಾಕಿ ನಿಮಗೆ ಎಷ್ಟು ವಿಷ್ ಇರುತ್ತೆ ಅಷ್ಟು ಬರೀರಿ. ನನಗೆ ಮದುವೆ ಆಗಬೇಕು, ಸಂತಾನ ಪ್ರಾಪ್ತಿ ಆಗಬೇಕು, ಮಗದೊಂದು ಎಷ್ಟು ಲಿಸ್ಟ್ ಬರೆದು ನಿಮ್ಮ ಹೆಸರು, ನಿಮ್ಮ ಫ್ಯಾಮಿಲಿ ಮೆಂಬರ್ ಹೆಸರನ್ನು ಬರೆದು ನಮಗೆ ವಾಟ್ಸಪ್ ಮಾಡಿದರೆ ಅದೇ ಹೆಸರು, ಅದೇ ಮುಖಾಂತರ ನಾವು ಶ್ರಾವಣ ಮಾಸದಲ್ಲಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಲಕ್ಷಾಂತರ ಸಂಖ್ಯೆಯಲ್ಲಿ ಅಷ್ಟಸಿದ್ಧಿ ಪೀಠದ ಮೇಲೆ ಹೋಮಕ್ಕಿಡಿಸ್ತಾ ಇದ್ದೀವಿ. ಓಕೆ. ಅಂದರೆ ವಿಶ್ ಬೇಗ ಪೂರ್ಣ ಆಗುತ್ತೆ. 1 ತಿಂಗಳು ಬೇಕು ಅದು ಸಿದ್ಧಿ ಆಗೋದಕ್ಕೆ. 1 ತಿಂಗಳಾದಮೇಲೆ ನಮ್ಮ ವೀಕ್ಷಕರ ಮನೆಗೆ, ಭಕ್ತರ ಮನೆಗೆ ಹೋಗುತ್ತೆ. ಅಲ್ಲಿಂದ ಅವರಿಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಅವರು ಕೇಳಿದ್ದೆಲ್ಲ ಚಿಟಿಕೆ ಹೊಡೆಯೋಷ್ಟರಲ್ಲಿ ಸಿಗುತ್ತೆ. ಇದನ್ನು ಈ ಮಾಸದಲ್ಲಿ ಅವರು ಬುಕ್ ಮಾಡಿಕೊಂಡ್ರೆ ಹೆಚ್ಚಿನ ಅವರಿಗೆ ಒಂದು ಪ್ರತಿಫಲ ಇರುತ್ತೆ. ಇದರಲ್ಲಿ 2 ಮಾತಿದೆ. ಆಮೇಲೆ ನೀವು ಕೇಳ್ತಾ ಇದ್ರಿ ಪೂಜೆಗೆ ಅಂತೇಳಿ. ಒಂದು, ನಮ್ಮ ವೀಕ್ಷಕರ ಮನೆಗೆ ನಾನು ವಾಸ್ತುಗೆ ಹೋದಾಗ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಶಿವಲಿಂಗ ಆಗಲಿ ಅಥವಾ ದೇವರ ವಿಗ್ರಹಗಳಾಗಲಿ ಹೆಬ್ಬೆರಳು ಗಾತ್ರಕ್ಕಿಂತ ಜಾಸ್ತಿ ಇರಬಾರ್ದು ದೇವರ ಮನೆಯಲ್ಲಿ. ಯಾಕೆ ಅಂದರೆ ಹೆಬ್ಬೆರಳು ಗಾತ್ರಕ್ಕಿಂತ, ನೋಡಿ ಇಷ್ಟು ತೋರಿಸ್ತಿದ್ದೀನಲ್ಲ, ಜಸ್ಟ್ 1/2 ಫೀಟ್ ಅಂತ ಅನ್ಕೊಳ್ಳೋಣ. 1/2 ಫೀಟ್ಗಿಂತ ಜಾಸ್ತಿ ಇದ್ದರೆ ಏನಾಗುತ್ತೆ, ಅದಕ್ಕೆ ದೇವಸ್ಥಾನದಲ್ಲಿ ನೀವೇನು ಪೂಜೆ ಪುನಸ್ಕಾರಗಳನ್ನು ಮಾಡ್ತೀರಿ ಅದೇ ಕ್ರಮಗಳನ್ನು ಮನೆಯಲ್ಲೂ ಮಾಡಬೇಕಾಗಂತೆ. ನೈವೇದ್ಯ, ಮಡಿ, ಮತ್ತೊಂದು ಭಕ್ತಿ, ಆರತಿ ಎಲ್ಲ ಅದು ಸಾಂಸಾರಿಕ ಜೀವನದಲ್ಲಿ ನಮಗಾಗೋದಿಲ್ಲ. ಹಾಗಾಗಿ ಈ ಹೆಬ್ಬೆರಳು ಗಾತ್ರಕ್ಕಿಂತ ಚಿಕ್ಕದಿಷ್ಟೇ, 1/2 ಫೀಟ್ಗಿಂತ ಚಿಕ್ಕ ಶಿವಲಿಂಗಗಳನ್ನು ಇಟ್ಕೋಬೇಕು ಮನೆಯಲ್ಲಿ. ಅದು ಒಂದಿದ್ರೆ ಸಾಕು, ಮಲ್ಟಿ ಇರಬಾರ್ದು. ಈಶ್ವರನ ಫೋಟೋ, ಈಶ್ವರ ಶಿವಪಾರ್ವತಿ ಫೋಟೋ ಅಂತೂ ಇದ್ದೇ ಇರುತ್ತೆ. ಮನೆಯಲ್ಲಿ ವಿಶೇಷವಾಗಿ ಬಿಲ್ವಪತ್ರದ ದಳ, ಮೊದಲನೆಯ ಶ್ರಾವಣ ಸೋಮವಾರ, ಆ ಬಿಲ್ವಪತ್ರದ ದಳಕ್ಕೆ 2 ಎಲೆಗೂ ಅರಿಶಿಣದ ಬೊಟ್ಟು, ಮೇಲ್ಗಡೆ ಆಕಾಶ ನೋಡುವಂತಹ ಬಿಲ್ವಪತ್ರಕ್ಕೆ ಜೇನುತುಪ್ಪದ ಬೊಟ್ಟು, ಅದನ್ನು ಸಮರ್ಪಣೆ ಮಾಡಿ ಎಳನೀರಿನಿಂದ ಶಿವಲಿಂಗಕ್ಕೆ ನೀವು ಅಭಿಷೇಕ ಮಾಡ್ಕೊಂಡ್ಬಿಟ್ಟು ಏನು ವಿಶ್ ಕೇಳ್ತೀರಿ ಅದೆಲ್ಲ ಪರಿಪೂರ್ಣ ಆಗುತ್ತೆ 1ನೆಯ ಸೋಮವಾರ. ಅದ್ರ ಜೊತೆಗೆ ಇನ್ನೊಂದು ಮೆಗಾ ರೆಮಿಡಿ ಇದೆ, ಅದನ್ನು ಕೂಡ ನಾನು ಹೇಳ್ತೀನಿ. ಖಂಡಿತ ಗುರುಜಿ, ಕುತೂಹಲ ಮೂಡಿಸ್ತಾ ಇದೆ ಹೇಳ್ತಾ ಇರುವಂತಹ ವಿಷಯಗಳನ್ನ ಕೇಳ್ತಾ ಇದ್ರೆ. ನೀವು ಹೇಳಿದ್ರಿ ಇವಾಗ ಪೂಜೆ ಹೇಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ ನೀವು ಅಂದ್ರೆ ಈಗ ಮನೆಯಲ್ಲಿ ನಾವು ಹೆಬ್ಬೆರಳು ಗಾತ್ರಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇತ್ತು ಅಂತಂದ್ರೆ ದೇವರ ಮೂರ್ತಿ, ಅದಕ್ಕೆ ನಾವು ದೇವಸ್ಥಾನದಲ್ಲಿ ಸಲ್ಲಿಸಬಹುದಾದಂತಹ ಪೂಜೆಗಳನ್ನೇ ಸಲ್ಲಿಸಬೇಕಾಗತ್ತೆ ಅಂತ ಹೇಳಿ. ಈಗ ಮನೆಯಲ್ಲಿ ನಾವು ಶಿವನನ್ನ ಆರಾಧನೆ ಮಾಡುವಂತಹ ಸಂದರ್ಭದಲ್ಲಿ ಅಭಿಷೇಕಗಳನ್ನು ಕೂಡ ಮಾಡಬಹುದಾ, ಹೇಗೆ ಮಾಡಬೇಕು, ಏನೆಲ್ಲ ವಸ್ತುಗಳನ್ನ ಸೇರಿಸ್ಕೊಳ್ಬೇಕಾಗತ್ತೆ ಅಂತ? ಖಂಡಿತವಾಗಿ ನೀವು ಹಸಿ ಹಾಲಿನಿಂದ ಅಭಿಷೇಕ ಮಾಡಬಹುದು, ಎಳನೀರಿನಿಂದ ಅಭಿಷೇಕ ಮಾಡಬಹುದು, ಜೇನುತುಪ್ಪದಿಂದ ಮಾಡಬಹುದು, ಚಂದನದ ಪುಡಿಯಿಂದ ಅಭಿಷೇಕ ಮಾಡಬಹುದು. ಆದರೆ ಒಂದು ವಿಶೇಷ ಅಂತಂದರೆ ಶಿವಲಿಂಗಕ್ಕೆ ಯಾವಾಗಲೂ ಕೂಡ ಅರಿಶಿಣ ಮತ್ತು ಕುಂಕುಮವನ್ನು ಸಮರ್ಪಣೆ ಮಾಡಬಾರ್ದು. ಮಾಡಿದರೆ ಆ ಪೂಜೆಯ ಫಲ ವ್ಯರ್ಥ ಆಗುತ್ತೆ. ಇದನ್ನು ಮಾತ್ರ ಗಮನದಲ್ಲಿ ಇಟ್ಕೊಂಡು ಮಿಕ್ಕಿದಂತಹ ವಸ್ತುಗಳನ್ನು ನಾವು ಸಮರ್ಪಣೆ ಮಾಡಬಹುದು. ಇನ್ನೂ ಒಂದು ಏನು ಅಂತಂದರೆ, ಶಿವಲಿಂಗಕ್ಕೆ ನಾವು ಎಲ್ಲ ಹೂಗಳನ್ನು ಸಮರ್ಪಣೆ ಮಾಡಿದರೂ ಸಹಿತ ಕೇದಿಗೆಯನ್ನು ಸಮರ್ಪಣೆ ಮಾಡಬಾರ್ದು. ಯಾಕೆ ಅಂತಂದರೆ ಕೇದಿಗೆ ಪುಷ್ಪ ಈಶ್ವರನಿಂದ ಶಾಪಗ್ರಸ್ತ ಪುಷ್ಪ ಅಂತ ಹೇಳ್ತೀವಿ. ಅದು ಮಹಾಲಕ್ಷ್ಮಿಗೆ ಪ್ರಿಯ. ಆದರೆ ಇಲ್ಲಿ ಶಿವಲಿಂಗದ ಹತ್ತಿರ ಮನೆಯಲ್ಲಿ ಅಪ್ಪಿತಪ್ಪಿನೂ ಕೇದಿಗೆ ಹೂವನ್ನು ಇಡಬಾರ್ದು. ಇಷ್ಟನ್ನ ಮಾಡ್ಕೋ. ಗಂಧ ಮತ್ತು ಭಸ್ಮವನ್ನ ಆರಾಮಾಗಿ ಮಾಡ್ಕೋಬಹುದು. ಗಂಧ, ಭಸ್ಮ, ಶಿವನಿಗೆ ಯಾವ ಯಾವ ವಸ್ತುಗಳು ಪ್ರಿಯ, ನೀವು ಯಾವ ಯಾವ ಆಚರಣೆ ಪದ್ಧತಿಯಲ್ಲಿ ಮಾಡ್ಕೊಂಡ್ ಬರ್ತಾ ಇದ್ದೀರಿ ಎಲ್ಲವನ್ನು ಕೂಡ ಮಾಡಿ. ಶಿವನಿಗೆ ಏನಿಲ್ಲ ಅಂದ್ರೂ ಪರವಾಗಿಲ್ಲ ಗುರುಜಿ, ಆದ್ರೆ ಬಿಲ್ವ ಪತ್ರೆ ಇದ್ರೆ ಆತನಿಗೆ ಅದಂತೂ ಸಂತುಷ್ಟಿ ಅಂತ ಹೇಳಿ ಹೇಳ್ತಾರೆ. ಸೊ ಯಾಕೆ ಬಿಲ್ವ ಪತ್ರೆಗೆ ಅಷ್ಟೊಂದು ಮಹತ್ವ ಪಡ್ಕೊಳ್ಳುತ್ತೆ? ಖಂಡಿತ
ಅದರ ಹಿಂದೆ ಒಂದು ಕತೆ ಇದೆಯಲ್ಲ, ಐತಿಹ್ಯ ಇದೆಯಲ್ಲ, ಅದು ಭಕ್ತರು ಕೇಳಲೇಬೇಕು. ಅದನ್ನು ಕೇಳಿದ ಮಾತ್ರಕ್ಕೆ 7 ಜನ್ಮದ ಒಂದು ಪಾಪಗಳು ಸುಟ್ಟು ಭಸ್ಮ ಆಗತ್ತೆ ಅನ್ನುವಂತಹ ನಂಬಿಕೆ ಕೂಡ ಇದೆ. ಹಾಗಾಗಿ ಅದರ ಬಗ್ಗೆ ವಿಸ್ತಾರವಾಗಿ ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತಾ ಹೋಗೋಣ. ಖಂಡಿತ. ಈಗ ರೆಮಿಡಿಯನ್ನ ಒಂದು ನಮ್ಮ ವೀಕ್ಷಕರಿಗೆ ನಿರಾಸೆ ಮಾಡೋದು ತುಂಬಾ ಹೊತ್ತಿಂದ ಕಾಯ್ತಾ ಇರ್ತಾರೆ ವೀಕ್ಷಕರು ಕೂಡ ಈ ರೆಮಿಡಿಗೋಸ್ಕರ. ಖಂಡಿತ. ಶ್ರಾವಣ ಸೋಮವಾರದ ಮೊದಲನೆಯ ಸೋಮವಾರ ಏನು ಮಾಡಬೇಕು ಅಂತಂದರೆ, ಕೆಂಪು ಚಂದನದ ಪುಡಿ ಸಿಗುತ್ತೆ ಅಥವಾ ಗಂಧದ ಪುಡಿ ಸಿಗುತ್ತೆ. ಅದನ್ನು ತಗೊಂಡು ನೀರಿನಲ್ಲಿ, ವಿಶೇಷವಾಗಿ ಮನೆಯಲ್ಲಿ ಗಂಗಾಜಲ ಇದ್ದರೆ ಸರಿ, ಇಲ್ಲ ಅಂದರೆ ಶುದ್ಧವಾದ ನೀರಿನಲ್ಲಿ ಪೇಸ್ಟ್ ಮಾಡಿ 108 ಬಿಲ್ವ ಪತ್ರೆಯ ಮೇಲೆ ನೀವು ಓಂ ಅಂತ ಬರಿಬೇಕು. 108 ಬಿಲ್ವ ಪತ್ರೆಯ ಮೇಲೆ ಓಂ ಅಂತ ಬರಿಬೇಕು. ಕೆಂಪು ಚಂದನದ ಪುಡಿ ಅಥವಾ ಗಂಧದ ಪುಡಿಯಿಂದ ಪೌಡ್ರಿಂದ ಆದರೂ ಸರಿ, ಚಂದನದ ಪೌಡ್ರ್ ಅಂತ ಸಿಗುತ್ತೆ. ಬರೆದ್ಬಿಟ್ಟು ಆ 108 ಏನು ಬಿಲ್ವ ಪತ್ರೆ ಇರುತ್ತೆ ಅದನ್ನು ಶಿವಾಲಯದಲ್ಲಿ ಶಿವಲಿಂಗಕ್ಕೆ ಸಮರ್ಪಣೆ ಮಾಡಿಸಿದ್ದೇ ಆದಲ್ಲಿ ಒಂದೇ ಒಂದು ವರ್ಷದಲ್ಲಿ ನಿಮ್ಮ ಇಚ್ಛಿತ ಕೆಲಸ ತುಂಬ ಇಂಪಾರ್ಟೆಂಟ್ ಆಗಿರ್ಬೇಕು. ಅದನ್ನು ಒಂದು ವಿಷ್ ಮಾತ್ರ ಕೇಳಬೇಕು. ಅದರಲ್ಲಿ ಎಲ್ಲ ಕೇಳಬಾರ್ದು. ನನಗೆ ಕೆಲಸ ಸಿಗಬೇಕು, ಮನೆ ಕಟ್ಟಿಸ್ಬೇಕು, ಸೈಟ್ ಬೇಡ. ಯಾವ್ದು ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ಕೇಳಿ. ಅದನ್ನು ಕೇಳಿ ಆ ಓಂ ಅಂತ ಬರೆದು ಬಿಲ್ವಪತ್ರದ ಮೇಲೆ 108 ಬಿಲ್ವಪತ್ರವನ್ನು ಶಿವಾಲಯದಲ್ಲಿ ಸಮರ್ಪಣೆ ಮಾಡಿದರೆ ಕೆಲಸ ಫೇಲ್ ಆಗುವ ಮಾತಿಲ್ಲ. 100ಕ್ಕೆ 1000 ಪಟ್ಟು ಕೆಲಸ ಸಕ್ಸಸ್. ಬರ್ದಿಟ್ಕೊಳ್ಳಿ. ಸರಳವಾದಂತಹ ವಿಧಾನ ಹೇಳಿದ್ದೀರಾ ಗುರುಜಿ. 108 ಬಿಲ್ವಪತ್ರೆ ಮೇಲೆ ರಕ್ತ ಚಂದನದ ಪುಡಿ ಅಥವಾ ಗಂಧದ ಪುಡಿಯಿಂದ ಓಂ ಅಂತ ಬರೆದು ಶಿವನ ದೇವಾಲಯಕ್ಕೆ ಅರ್ಪಿಸಿದ್ರೆ ಸಾಕು. ಹಾಗೆ ಖಂಡಿತ ಗುರುಜಿ. ಏನಂದ್ರೆ ಶ್ರಾವಣ ಮಾಸದ ವಿಶೇಷತೆ ಏನು, ಶ್ರಾವಣ ಮಾಸದಲ್ಲೇ ಯಾಕೆ ಶಿವನಿಗೆ ಅಷ್ಟೊಂದು ವಿಶೇಷವಾದಂತಹ ಪೂಜೆಗಳನ್ನ ಸಲ್ಲಿಸಬೇಕು, ಎಲ್ಲ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ತಮಗೆ ಧನ್ಯವಾದ. ಓಂ ನಮಃ ಶಿವಾಯ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಶ್ರಾವಣ ಮಾಸ ಅಂತಂದ್ರೆ ಅದೊಂದು ವಿಶೇಷವಾದಂತಹ ಮಾಸ. ಶಿವನಿಗೆ ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನ ಸಲ್ಲಿಸಬೇಕು, ಕೆಲವೊಂದು ತಪ್ಪುಗಳನ್ನ ಮಾಡಬೇಡಿ. ಅದರ ಜೊತೆಗೆ ಶಿವನಿಗೆ ಯಾಕೆ ಬಿಲ್ಪತ್ರೆಯನ್ನ ಅರ್ಪಿಸಬೇಕು ಅನ್ನೋದನ್ನು ಕೂಡ ಗುರುಜಿ ಮುಂದಿನ ಪಾಡ್ಕಾಸ್ಟ್ ನಲ್ಲಿ ಹೇಳಬೇಕು ಅಂತ ಕಾಯ್ತಾ ಇದ್ದಾರೆ. ತಾವು ಕೂಡ ಈ ಕಾರ್ಯಕ್ರಮಕ್ಕೋಸ್ಕರ ಕಾಯ್ತಾ ಇರ್ತೀರಾ ಅಂತ ಭಾವಿಸ್ತೀವಿ. ಕಾರ್ಯಕ್ರಮ ಇಷ್ಟ ಆಗಿದ್ದಲ್ಲಿ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಗುರುಜಿ, ಶ್ರಾವಣದ 2ನೇ ಸೋಮವಾರದ ವಿಶೇಷತೆ ಏನು, ಹೇಗೆ ಆಚರಣೆಯನ್ನ ಮಾಡಬೇಕು ಅಂತ ಹೇಳ್ಕೊಡಿ. ಖಂಡಿತ. 2ನೆಯ ಶ್ರಾವಣ ಸೋಮವಾರದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತಹ ಒಂದು ಲೈಫ್ ಚೇಂಜಿಂಗ್, ಜೀವನವನ್ನೇ ಪರಿವರ್ತನೆ ಮಾಡಬಲ್ಲಂತಹ ಉಪಾಯ ಹೇಳ್ಕೊಡ್ತೀನಿ. ಏನು ಮಾಡಬೇಕು ಅಂತಂದರೆ, 2ನೆಯ ಶ್ರಾವಣ ಸೋಮವಾರದ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದುಬಿಟ್ಟು ಒಂದು ಸ್ವಲ್ಪ ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.